ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಕುದನು ಕನ್ನಡ ವ್ಲಾಗ್. ಸೊ ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಮಾರ್ನಿಂಗ್ ಬೆಳಗ್ಗೆನೇ ನಮ್ಮ ಮಾವ ಅಂದರೆ ನಮ್ಮಪ್ಪ ಮನೇಲಿರೋರಿಗೆಲ್ಲರಿಗೂ ಚಿಕನ್ ಬಿರಿಯಾನಿ, ಬೋಟಿ ಗೊಜ್ಜು ಹಾಗೆಯೇ ಚಿಲ್ಲಿ ಚಿಕನ್ನ ಕೂಡ ತರಿಸಿದ್ರು. ಸೊ ಬೆಳಗ್ಗೆ ಇವತ್ತು ಅಡುಗೆ ಮಾಡೋದಿಲ್ಲ ಅಂಥೇಳಿ ಆಯಿತು ಅಂದ್ಬಿಟ್ಟು ಏನೇನು ತರಿಸಿದಾರಲ್ವ ಅಂಥೇಳಿ ನೋಡ್ತಾ ಇದ್ವಿ. ಇನ್ನು ನನ್ನ ಮಗಳ ಹತ್ರ ಸ್ವಲ್ಪ ಹೊತ್ತು ವಿಡಿಯೋ ಕಾಲಲ್ಲಿ ಕೂಡ ಮಾತಾಡಿ ಇವತ್ತೊಂದು ಫಂಕ್ಷನ್ಗೂ ಕೂಡ ಹೋಗಬೇಕಿತ್ತು. ಅದನ್ನು ಶಾಪ್ಗೆ ಹೋಗ್ತಾಯಿದ್ರು. ನಾನು ನನ್ನ ಮಗ ಇಬ್ಬರೇ ಆ ಫಂಕ್ಷನ್ಗೆ ಹೋಗಬೇಕಿತ್ತು. ಫಂಕ್ಷನ್ ಇದ್ದಿದ್ದು ಕೆಂಗೇರಿ ಉಪನಗರದಲ್ಲಿ. ಇನ್ನು ನಾವು ಫಂಕ್ಷನ್ಗೆ ಒಂದು 12 ಗಂಟೆ ಹಂಗೆ ರೆಡಿ ಆಗ್ಬಿಟ್ಟು ಬಂದ್ವಿ. ಇದೇ ಆ ಫಂಕ್ಷನು. ನಮ್ಮ ನಿವಿ ಇದ್ದಾರೆ, ಅವರ ಅಕ್ಕನ ಮಗಳದ್ದು ಹಾಫ್ ಸ್ಯಾರಿ ಫಂಕ್ಷನು. ಊರಿಂದ ಎಲ್ಲರೂ ಬಂದಿದ್ದಾರೆ, ಅಂದರೆ ಅಪ್ಪ, ಅಮ್ಮ, ತಾತ, ನನ್ನ ತಮ್ಮ, ನನ್ನ ಮಗಳು ಎಲ್ಲ ಬಂದಿದ್ರು. ನನ್ನ ತಮ್ಮ ನೆನ್ನೆನೇ ಬಂದಿದ್ದ. ಬೆಳಗ್ಗೆ ಹೋಗಿ ಪಪ್ಪ ಮಮ್ಮಿನ ಕರ್ಕೊಂಬಂದ. ನನ್ನ ಮಗಳಂತೂ ಫುಲ್ ಖುಷಿಯಲ್ಲಿ ಎಲ್ಲ ಮಾಡ್ತಾ ಇದ್ದಾಳೆ. ನನ್ನ ಮಗ ಆಟ ಆಡೋಕ್ಕೆ ಹೋಗ್ಬಿಟ್ಟಿದ್ದ ಅಂತೇಳಿ ಇವಳು ಕೂಡ ಅವ್ರ ಅಣ್ಣ, ಇವಾಗ ಹೆಂಗೆ ಅಂದರೆ ಅವ್ರ ಅಣ್ಣ ಎಲ್ಲಿರ್ತಾನೋ ಅಲ್ಲಿ ಇರಬೇಕು ಅವಳು. ಸೊ ನಾವು ಹಿಡಿಯೋದೇ ಕಷ್ಟ ಆಗ್ಬಿಟ್ಟಿತ್ತು ಅವಳನ್ನ. ಫೋಟೋಗೂ ಕೂಡ ಬರ್ತಾ ಇರಲಿಲ್ಲ. ಸರಿ ಅಂದ್ಬಿಟ್ಟು ನಾನು ಮತ್ತು ನಮ್ಮ ನೀವು ಒಂದೆರಡು ಫೋಟೋಗಳ್ನ ತೊಗೊಂಡೆ. ಹಾಗೆಯೇ ನಾವು ಹೋಗ್ತಾ ಡೆಕಾತ್ಲಾನ್ಗೆ ಹೋಗೋಣ ಅಂತೇಳಿ ನಾನು ನನ್ನ ತಮ್ಮ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಇಲ್ಲೇ ಏನು ಚೌಟ್ರಿ ಇದೆಯಲ್ಲ, ಅಂದರೆ ಪಾರ್ಟಿ ಹಾಲು, ಇಲ್ಲೇ ನಾನು ಡ್ರೆಸ್ನ ತೊಗೊಂಬಂದಿದ್ದೆ. ಇಲ್ಲೇ ಸ್ವಲ್ಪ ಹಾಗೆ ಸಿಂಪಲಾಗಿ ಚೇಂಜ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತೆ. ಡೆಕಾತ್ಲಾನ್ಗೆ ಸ್ಯಾರಿಲೆಲ್ಲ ಹೋಗೋದಷ್ಟು ನನಗೆ ಕಂಫರ್ಟಬಲ್ ಆಗಿರಲಿಲ್ಲ. ಸರಿ ಆಯಿತು ಅಂತೇಳಿ ಅಲ್ಲೇ ಒಂದು ಕುರ್ತಿ ಮತ್ತು ಲೆಗ್ಗಿನ್ಸ್ನ ತೊಗೊಂಡೋಗಿದ್ದೆ ಮನೆಯಿಂದ. ಅದನ್ನ ಹಾಕ್ಕೊಂಡು ಇವಾಗ ನಾನು, ನನ್ನ ತಮ್ಮ, ನನ್ನ ಮಗ ಮೂವರು ಕೂಡ ಡೆಕಾತ್ಲಾನ್ಗೆ ಬಂದಿದ್ದೀವಿ ಇಲ್ಲಿ. ಇನ್ನು ನಾವು ಅಂದರೆ ನಾನು, ಧನು, ನನ್ನ ಮಗ ಹಾಗೆ ನನ್ನ ತಮ್ಮನ ಹೆಂಡತಿ ಕುಂಭಮೇಳಕ್ಕೆ ಕಾರಲ್ಲಿ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇನ್ನು ಟೆಂಟ್ ಎಲ್ಲ ತೊಗೊಳ್ಳೋಣ ಅಂದ್ಕೊಂಡ್ವಿ. ಏಕೆಂದರೆ ರೂಮ್ ಅಂದರೆ ಆನ್ ದ ವೇ ಹೋಗೋದು 30 hours ತೋರಿಸ್ತಾ ಇದೆಯಲ್ಲ ಮ್ಯಾಪಲ್ಲಿ. ಸೊ ಹಾಗಾಗಿ ಮಧ್ಯ ಏನಾದರೂ ಮಲ್ಕೋಬೇಕು ಅಂತಂದರೆ ಯಾವುದಕ್ಕೂ ಇರಲಿ ಅಂಥೇಳಿ ಒಂದು ಟೆಂಟ್ನ ಕೂಡ ತೊಗೊಳ್ತಾ ಇದ್ವಿ. ಇನ್ನು ಇವಾಗ ನಾವು ನೋಡ್ತಾ ಇರೋ ಟೆಂಟಲ್ಲಿ 2 ಥರ ಇದೆ, ಅಂದರೆ ತುಂಬ ವೆರೈಟೀಸೇ ಇದೆ. ಬಟ್ ನಾವು ನೋಡಿದ್ರಲ್ಲಿ ಒಂದು ಬಂದ್ಬಿಟ್ಟು 2 ಮೆಂಬರ್ಸ್ದು, ಇನ್ನೊಂದು ಬಂದ್ಬಿಟ್ಟು 3 ಮೆಂಬರ್ಸ್ದು. 3 ಮೆಂಬರ್ಸ್ದಲ್ಲಿ ಆರಾಮಾಗಿ 4 ಮೆಂಬರ್ಸ್ ಮಲ್ಕೋಬೋದು ಇದು. ಹಾಗೆ ಇದು ಬಂದ್ಬಿಟ್ಟು 3500, ಅದು 2 ಮೆಂಬರ್ಸ್ದು 2500. ಇನ್ನು 1000 ಡಿಫ್ರೆನ್ಸ್ ಅಲ್ವಾ. ಸೊ ಜಾಸ್ತಿ ಜನ ಮಲ್ಕೊಳೋ ಥರ ಅಥವಾ ಸ್ಪೇಸಿಂಗ್ ಚೆನ್ನಾಗಿದ್ದರೆ, ಫೀಚರ್ಸು ಚೆನ್ನಾಗಿರುತ್ತೆ, ಆರಾಮ್ಸೆ ನಿದ್ದೆ ಕೂಡ ಮಾಡ್ಬೋದಲ್ವಾ ಅಂಥೇಳಿ ನಾವೇನು ಮಾಡಿದ್ವಿ, 3500ಗೆ 3 ಮೆಂಬರ್ಸು ಮಲ್ಕೊಳ್ಳೋ ಥರದ್ದೇನೇ ತೊಗೊಳ್ಳೋಣ ಅಂಥೇಳಿ ತೊಗೊಳ್ತಾ ಇದ್ವಿ. ಪ್ರೈಸ್ ಇಲ್ವಾ ಅಲ್ಲಿ? 4599 ನಾವು ಅವಾಗಲೇ ಎತ್ಕೊಂಡಿದ್ದೇವೆ. ಅದೇನಾ ಹಿಲೈತ್ ನೋಡ್ಬೇಕಾಗ್ತದೆ. ನನಗೆ ಈ ಡೆಕಾತ್ಲಾನಲ್ಲಿ ಬಿಲ್ಲಿಂಗ್ ಸಿಸ್ಟಮ್ ತುಂಬ ಇಷ್ಟ ಆಯಿತು. ಸ್ವೈಪಿಂಗ್ ಅಥವಾ ಕಾರ್ಡ್ ಸ್ವೈಪಿಂಗ್ ಅಥವಾ UPI ಏನಾದರೂ ಮಾಡೋದಿದ್ರೆ ಸೆಲ್ಫ್ ಬಿಲ್ಲಿಂಗ್ ಕೂಡ ಮಾಡ್ಕೋಬೋದು. ನಾವೇನು ಪ್ರಾಡಕ್ಟ್ ತೊಗೊಂಡಿರ್ತೀವಲ್ಲ ಅದು QR ಕೋಡ್ ಕೆಳಗಡೆ ಬರೋ ಥರ ಅದು ಪ್ರಾಡಕ್ಟ್ನೆಲ್ಲ ಹಾಕಿದ್ರೆ ಸಾಕು, ಅದೇ ಸ್ಕ್ಯಾನ್ ಆಗಿ ಅದು ಅಮೌಂಟ್ ಎಷ್ಟಿದೆ ಅಂತೇಳಿ, ಇಷ್ಟು ಐಟಮ್ಗೆ ಎಷ್ಟಾಗುತ್ತೆ ಅಂತೇಳಿ ಅದೇ ಸ್ಕ್ಯಾನರ್ ಕೂಡ ಕೊಟ್ಬಿಡುತ್ತೆ. ಮತ್ತು ಪೇಮೆಂಟ್ ಆದಮೇಲೆ ಬಿಲ್ ಕೂಡ ಜನ್ರೇಟ್ ಆಗುತ್ತೆ. ಇನ್ನು ನಾನು ಮನೆಗೆ ಬಂದಾಗ 5 ಗಂಟೆ ಆಗಿತ್ತು. ಸೊ ಸಂಜೆಗೆ ಬಿರಿಯಾನಿ ಮಾಡೋಣ ಅಂಥೇಳಿ ಅದು ಒಂದು 6:30 7 ಗಂಟೆನೇ ಆಗಿತ್ತು. ಆವಾಗ ಚಿಕನ್ನ ಕೂಡ ತರಿಸ್ಬಿಟ್ಟು ಬಿರಿಯಾನಿ ಮಾಡೋಣ ಅಂಥೇಳಿ ಬಿರಿಯಾನಿ ಮತ್ತು ಕಬಾಬ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಹೊಸ ಟೆಂಟ್ ತಂದಿದ್ದೀವಿ. ನನ್ನ ಮಗಂಗಂತೂ ಯಾವುದಾದ್ರೂ ಹೊಸ ವಸ್ತು ಮನೆಗೆ ಬಂದರೆ ಅದನ್ನ ಅನ್ಬಾಕ್ಸಿಂಗ್ ಮಾಡೋವರೆಗೂ ಸಮಾಧಾನನೇ ಇಲ್ಲ. ಮನೆಗೆ ಬಂದಿದ ತಕ್ಷಣ ಓಪನ್ ಮಾಡ್ತೇನೆ ಅಂತ ಇದ್ದ, ಬಟ್ ನಾನು ಬೇಡ, ಹೆಂಗಿದ್ರು ಪಪ್ಪ ಬಂದಾಗ ಓಪನ್ ಮಾಡ್ತೀವಲ್ವ, ಸೊ ಅವಾಗ ಹಂಗೆ ತೋರಿಸೋಣ, ಅವಾಗ ನೀನೇ ಬೇಕಾದರೆ ಓಪನ್ ಮಾಡುವಂತೆ ಅಂತ ಹೇಳಿದೆ. ಹಾಗಾಗಿ ಇವಾಗ ಅನ್ಬಾಕ್ಸಿಂಗ್ ವಿಡಿಯೋನ ಅವನೇ ಕೂಡ ಮಾಡ್ತಾ ಇದ್ದಾನೆ. ಸೊ ನಾನೇ ಅನ್ಬಾಕ್ಸ್ ಮಾಡ್ತೇನೆ ಅಂತೇಳಿ ಎಲ್ಲ ಸೆಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಮಕ್ಕಳೇ ಇಷ್ಟಲ್ವ, ವೆರಿ ಕ್ಯೂರಿಯಸ್ ಆಗಿರ್ತಾರೆ. ಅದರಲ್ಲೂ ನನ್ನ ಮಗ ಅಂತೂ ಸಖತ್ ಕ್ಯೂರಿಯಸ್ ಅಂತ ಎಕ್ಸೈಟೆಡ್ ಆಗಿರ್ತಾನೆ. ಅಪ್ಪ ಬಾಯ್ಲಿ, ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಮನೆ ಒಳಗಡೆ ಟೆಂಟ್ ಹಾಕ್ತಾಯಿದ್ದೀವಿ. ಸೊ ಹೇಗೆ ಅಲೈ ಮಾಡೋದು ಅಂತೇಳಿ ಫಸ್ಟೇ ಒಂದು ಸಲ ನೋಡ್ಕೊಂಡ್ರೆ ಈಸಿಯಾಗಿರುತ್ತೆ ಅಲ್ವಾ. ಸೊ ನಮಗೂ ಒಂಥರ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು, ಟೆಂಟ್ ತೊಗೊಂಬಂದಿರೋದಾಗಲಿ ಅಥವಾ ಹಾಕ್ತಾ ಇರೋದಾಗಲಿ ಇದೆಲ್ಲನೂ. ಸೊ ಹಾಗಾಗಿ ಫಸ್ಟೇ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಎಲ್ಲ ಕರೆಕ್ಟಾಗಿದೆಯಾ, ಯಾವ ಥರ ಬರುತ್ತೆ ಅಂತೇಳಿ ನೋಡೋಣ ಅಂತೇಳಿ ನೋಡ್ತಾ ಇದ್ದೀವಿ ಇಲ್ಲಿ. ಫುಲ್ ಕೆಳಗಡೆ ಹಾಕಬೇಕು. ಎಲ್ಲಿ ಗೊತ್ತಾ ಅದನ್ನು ಹಾಕ್ಬೇಕಾಗಿರೋದು? ಥರ ಇದ್ದಿದ್ದು 5,000 6,000 ಇನ್ನೂ ದೊಡ್ಡದಿತ್ತು, 10,000 ರೂಪಾಯಿ.
ಹಾಂ ಅಲ್ಲೇ ಹಾಕಬೇಕು. ಹಾಕಿದ್ದೀನಿ. ಬನ್ನಿ ಫ್ರೆಂಡ್ಸ್ ಹೊರಗಡೆ ಹೋಗಿ ನೋಡೋಣ. ಎಲ್ಲಿ ಫ್ರೆಂಡ್ಸ್? ಹಾಂ ಎಸ್ ಫ್ರೆಂಡ್ಸ್. ಐ ಡೋಂಟ್ ನೋ ಫ್ರೆಂಡ್ಸ್ ದಟ್ ಐ ಡೋಂಟ್ ನೋ. ನೋಡಿದ ಫ್ರೆಂಡ್ಸ್? ಸೊ ಆರಾಮಾಗಿ ಮಲ್ಕೊಬೋದು. ಕಾಲು ಹಿಡ್ಕೊಂಡಿದ್ಯಲ್ವಪ್ಪ ಆರಾಮಾಗಿ? ನನಗೆ ಇಷ್ಟು ದುಡ್ಡು ಆಯ್ತು ಅಂದರೆ ಆರಾಮಾಗಿ. ಸೊ ನಾವಿಷ್ಟು ಜನ, ನಾವು ಮೂವರು ಇಷ್ಟು ಮಲ್ಕೊಂಡು ಕೂಡ ಇಲ್ಲಿ ಒಬ್ರು ಮಲ್ಕೊಳ್ಳೋಷ್ಟು ಇಬ್ರು. ಸೊ ನಾವು 5 ಜನ ಹೋಗ್ತಾ ಇರೋದ್ರಿಂದ 5 ಜನಕ್ಕೆ ಆರಾಮ್ಸೆ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ನನ್ನ ತಮ್ಮ ಹೇಳ್ತದೆ ಇಲ್ಲ ಆಗಲ್ಲ ಅಂತೇಳಿ, ಬಟ್ ಮ್ಯಾನೇಜಬಲ್ ಮಾಡ್ಬೋದು, ಆರಾಮ್ಸೆ ಮಲ್ಕೋಬೋದು ಒದ್ದಾಡಿಲ್ಲ ಅಂತಂದರೆ. ಒದ್ದಾಡೋದಾದರೆ ಆರಾಮ್ಸೆ ಒಂದು 4 ಜನ ಮಲ್ಕೊಬೋದು. ಸೊ ಅಂದರೆ ಇದು ಕೆಳಗಡೆ ಏನಾದರೂ ಹಾಕೋಬೇಕು. ಅವರು ಅಲ್ಲಿ ಒಂದು ಸೊ ಅಲ್ಲಿ ಏರ್ ಬೆಡ್ ಥರ ಇತ್ತು. ನಾವೇನು ಅದಕ್ಕೆ ಗಾಳಿನ ತುಂಬಿಸ್ಕೊಂಡು ಮತ್ತೆ ಗಾಳಿನ ಆಚೆ ತೆಗಿಯೋ ಥರ. ಬಟ್ ನಮಗೆ ಹೆಂಗಿದ್ರು ಮನೇಲಿ ಕೌದಿ ಇದೆ, ಮಮ್ಮಿ ಮನೇಲಿ ಒಂದಿದೆ ಮತ್ತು ನಮ್ಮ ಮನೇಲಿ ಒಂದಿದೆ. ಸೊ 2 ಕೌದಿ ಅಥವಾ 1 ಕೌದಿ ಹಾಕ್ಕೊಂಡ್ರು ಆರಾಮ್ಸೆ ಆಗುತ್ತೆ ಅಂತೇಳಿ ಬೇಡ ಕೌದಿನೇ ತೊಗೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಇನ್ನು ಇವಾಗ ಸದ್ಯಕ್ಕೆ ಇಷ್ಟ ಆಗಿದೆ. ಇನ್ನು ನೋಡಬೇಕು ಏನೇನೇನು ಅಂತೇಳಿ. ಆಲ್ಮೋಸ್ಟು ಕೆಲವೊಂದನ್ನು ಆಲ್ರೆಡಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ, ಏನೇನು ಬೇಕು ಏನೇನು ಬೇಡ ಅಂತೇಳಿ. ಯಾಕೆಂದರೆ ನಾವು ಹೋಗ್ತಾ ಇರೋದು ಇದೇ ಫಸ್ಟು ಲಾಂಗ್ ಟ್ರಿಪ್ ಆಗಿರೋದ್ರಿಂದ ನಮಗೂ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಇದು, ಯಾವ ಥರ ಇರುತ್ತೆ ಏನು ಅಂತೇಳಿ ನೋಡಬೇಕು. ಪ್ಲಸ್ ಇವನ್ನ ಕರ್ಕೊಂಡು ಹೋಗೋದ ಬೇಡವಾ ಅನ್ನೋದು ಒಂದು ಕನ್ಫ್ಯೂಷನ್ಲಿದ್ದೀವಿ, ಇನ್ನೂ ಕ್ಲಿಯರ್ ಆಗಿಲ್ಲ. ಈ ಒಂದು ಲಾಸ್ಟ್ ಡೇವರೆಗೂ ಪೆಂಡಿಂಗಲ್ಲೇ ಇಟ್ಟಿರ್ತೀವಿ ನನ್ನ ಮಗನ್ನ. ನೋಡೋಣ ಹೆಂಗಾಗತ್ತೆ ಅಂತೇಳಿ. ಸೊ ಯಾವಾಗಲೂ ಅಪ್ಡೇಟ್ ಕೊಡ್ತಾ ಇರ್ತೀವಿ, ಹೀಗೆ ವಾಚ್ ಮಾಡ್ತಾ ಇರಿ, ಓಕೆನಾ? ಸೊ ನೈಟ್ ಊಟಕ್ಕೆ ಅಂತೇಳಿ ಬಿರಿಯಾನಿನ ಮಾಡ್ಕೊಂಡಿದ್ದೀನಿ, ಹಾಗೆ ಕಬಾಬ್ನ ಮಾಡಬೇಕಿತ್ತು. ಸೊ ಎಲ್ಲ ಆಗಿತ್ತು, ಕಬಾಬು ಕರಿಯೋದೊಂದು ಬಾಕಿ ಇತ್ತು. ಅದನ್ನು ಬಂದಮೇಲೆ ಎಣ್ಣೆಗೆ ಹಾಕ್ಕೊಂಡು ಕರ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡೆ. ಸೊ ಹಾಗಾಗಿ ಇವಾಗ ನಾವಲ್ಲಿ ಅನ್ಪ್ಯಾಕಿಂಗ್ ಕೆಲಸ ಮುಗಿಸೋ ಅಷ್ಟರಲ್ಲಿ ಇಲ್ಲಿ ಕಬಾಬ್ ಕೂಡ ಬೇಯ್ತಾ ಇದೆ. ಆಲ್ರೆಡಿ ಇದು 3ನೇ ಒಬ್ಬೆ ಹಾಕ್ತಾಯಿದ್ದೀನಿ. ಸೊ ಇಷ್ಟು ಕಬಾಬ್ ಹಾಕಿದ್ರೆ ಮುಗೀತು ಕೆಲಸ. ಬಂದ ನಿಮಿಷ, ಸ್ವಲ್ಪ ಬೇಯಬೇಕಿದು. ಬಿರಿಯಾನಿ ತೋರಿಸ್ತೀನಿ. ಬಿರಿಯಾನಿ ಆಲ್ರೆಡಿ ರೆಡಿಯಾಗಿದೆ. ಭಾನುವಾರ ಟೈಮಲ್ಲಿ ನಾನ್ ವೆಜ್ ಮಾಡಿಲ್ಲ ಅಂದರೆ ಭಾನುವಾರನೇ ಅನಿಸಲ್ಲ ನಮಗೆ, ಆ ರೇಂಜ್ಗೆ ಆಗ್ಬಿಟ್ಟಿದೆ. ಸೊ ಬೆಳಗ್ಗೆನೇ ಬಿರಿಯಾನಿ ಬ್ಯಾಟಿಂಗ್ ಆಗಿದ್ರು ಕೂಡ ನೈಟ್ಗೆ ಇವಾಗ ಬಿರಿಯಾನಿ ಮತ್ತು ಕಬಾಬ್ನ ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತು ಫಂಕ್ಷನ್ಗೆ ಹೋಗಿದ್ವಲ್ವಾ, ಆ ಫಂಕ್ಷನಲ್ಲಿ ಇದು ಕೊಡ್ತಾರಲ್ಲ ಗಿಫ್ಟ್ ಥರದ್ದು, ಆ ಥರದ್ದು ಕೊಟ್ಟಿದ್ದಾರೆ. ಮಮ್ಮಿದು ಇಲ್ಲೇ ಬಂದುಬಿಟ್ಟಿದೆ. ಮಮ್ಮಿದೊಂದು ನಂದೊಂದಿದೆ. ಡ್ರೈ ಫ್ರೂಟ್ಸ್ ಜಾರ್ ಬಾಕ್ಸ್ ಇದೆ, ನೋಡುವ ಓಪನ್ ಮಾಡಿ. ಸೊ ಇದು ಬ್ರಾಸ್ ಮೆಟಲ್ ಇದಂಗಿದೆ, ಹಿತ್ತಾಳೆದು, ಚೆನ್ನಾಗಿದೆ. ಸ್ಟ್ರೆಂತ್ ವೈಸು ಅಷ್ಟೇ ಸಖತ್ತಾಗಿದೆ, ಲುಕ್ ವೈಸು ಚೆನ್ನಾಗಿದೆ. ಸೊ ಒಂದು ಮಮ್ಮಿ ಮನೆದು, ಒಂದು ನಮ್ಮದು. 2 ಡಿಫ್ರೆಂಟ್ ಶೇಪ್ಸ್ ಇದೆ. ಇದೊಂದು ಶೇಪು, ಇದೊಂದು ಶೇಪು, 2 ಶೇಪ್ ಇದೆ. ಇನ್ನು ಸೂಪರಾಗಿರೋ ಬಿರಿಯಾನಿ ಹಾಗೆ ಕಬಾಬ್ ಜೊತೆ ಊಟ ಕೂಡ ಮುಗೀತು. ಇನ್ನು ಎಲ್ಲ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಬೇಕು. ಅಂದರೆ ಪಾತ್ರೆಗಳನ್ನೆಲ್ಲ ತೊಳೆಯೋಕ್ಕಾಕೋದನ್ನೆಲ್ಲ ತೊಳೆಯೋಕ್ಕಾಕ್ಬಿಟ್ಟು ಇನ್ನು ಅಡುಗೆ ಮನೆದು ಎಲ್ಲ ಸೆಲ್ಫೆಲ್ಲ ಇವಾಗಲೇ ಕ್ಲೀನ್ ಮಾಡಿಬಿಟ್ಬಿಟ್ರೆ ನನಗೆ ಮಾರ್ನಿಂಗ್ಗೆ ಕೆಲಸ ಈಸಿ ಆಗುತ್ತೆ ಅಂತೇಳಿ ಅದಷ್ಟು ಸ್ವಲ್ಪ ಬೇಗ ಅಡುಗೆ ಆಗಿದ್ದೀನಿ ಅಥವಾ ಊಟ ಆಗಿದ್ದೀನೆಲ್ಲ ಅದು ನಾನು ನೈಟಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಇವಾಗೂ ಕೂಡ ಮಿಷಿನ್ಗೆ ಹಾಕೋ ಪಾತ್ರೆಗಳನ್ನ ಮಿಷಿನ್ಗೆ ಹಾಕ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸನ ಮಾಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ವ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಈ ಟೆಂಟ್ ಅನ್ಬಾಕ್ಸಿಂಗ್ ಆಗಿರ್ಬೋದು, ಇದೆಲ್ಲ ನೀವು ಯಾರಾದರೂ ಲಾಂಗ್ ಟ್ರಿಪ್ ಏನಾದರೂ ಹೋಗೋ ಥರ ಇದ್ದರೆ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ.
ಡೆಕಾತ್ಲಾನ್ ಪ್ರಾಡಕ್ಟ್ ಅಲ್ವಾ, ಸೊ ಚೆನ್ನಾಗೇ ಇರುತ್ತೆ. ನಾವು ಅಯ್ಯೋ ಅಲ್ಲೇ ಓಪನ್ ಮಾಡಿ ನೋಡಬೇಕಿತ್ತು, ಓಪನ್ನೇ ಮಾಡಿಲ್ಲ. ಅಲ್ಲಿ ಹೆಂಗಿರುತ್ತೋ ಏನೋ ಅನ್ನೋದೇ ಒಂಥರ ಅನಿಸ್ತಿತ್ತು. ಬಟ್ ಇಲ್ಲ, ನಿಜವಾಗ್ಲೂ ಚೆನ್ನಾಗಿದೆ, ಕ್ವಾಲಿಟಿ ಆಗಿರ್ಬೋದು, ಸ್ಪೇಸಿಂಗ್ ಚೆನ್ನಾಗಿದೆ. ಮೇಯ್ನು 3 ಪರ್ಸನ್ಗೆ ಅಂತ ಅದರಲ್ಲಿರೋದು. ಬಟ್ ಆಲ್ಮೋಸ್ಟ್ ಒಂದು 5 ಮೆಂಬರ್ವರೆಗೂ ಇಲ್ಲ ಒಂದು 4 ಮೆಂಬರ್ವರೆಗೂ ಆರಾಮ್ಸೆ ಮಲ್ಕೊಬೋದು ಅದರಲ್ಲಿ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಇನ್ನು ನೆಕ್ಸ್ಟ್ ಎಲ್ಲನೂ ಕುಂಭಮೇಳ ವ್ಲಾಗ್ಸ್ನ ನಾನು ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತೇಳಿ, ಅಥವಾ ನೀವು ಯಾರಾದರೂ ಬೆಂಗಳೂರಿಂದ ಹೋಗಬೇಕು ಅಂತಿರೋರಿಗೆ ಏನಾದರೂ ಯೂಸ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಓಕೆ, ಬಾಯ್, ಟೇಕ್ ಕೇರ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.